35ನೇ ಪ್ರಶ್ನೆ. ಜಗತ್ತಿನ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾಗಿದ್ದು ಎಲ್ಲಿ? ಸರಿಯಾದ ಉತ್ತರ ಲಂಡನ್ನಲ್ಲಿ. 36ನೇ ಪ್ರಶ್ನೆ. ಜಗತ್ತಿನ ಎರಡನೇ ಹಳೆಯ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು? ಸರಿಯಾದ ಉತ್ತರ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್. 37ನೇ ಪ್ರಶ್ನೆ. ಬಲವಂತರಾಯ್ ಮೆಹ್ತಾರವರು ಈ ಕೆಳಗಿನ ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು? ಸರಿಯಾದ ಉತ್ತರ ಗುಜರಾತ್. 38ನೇ ಪ್ರಶ್ನೆ. ಬಲವಂತರಾಯ್ ಮೆಹ್ತಾರವರು ಶಿಫಾರಸು ಮಾಡಿದ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರಲು ಕೆಳಗಿನ ಯಾವ ವರ್ಷ NDC ಸಭೆ ಮುಂದೆ ಮಂಡಿಸಲಾಯಿತು? 1958ರಲ್ಲಿ NDC ಸಭೆಯ ಮುಂದೆ ಮಂಡಿಸಲಾಯಿತು. ಏನನ್ನು? 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರಲು. 39ನೇ ಪ್ರಶ್ನೆ. ಬಲವಂತರಾಯ್ ಮೆಹ್ತಾರವರ ಶಿಫಾರಸ್ಸಿನಂತೆ ಮೊದಲ ಬಾರಿಗೆ ಪಂಚಾಯತ್ ಸಂಸ್ಥೆಯನ್ನು ಆರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ. 40ನೇ ಪ್ರಶ್ನೆ. ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ದಿನಾಂಕದಂದು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1959 ಅಕ್ಟೋಬರ್ 2ರಂದು. 41ನೇ ಪ್ರಶ್ನೆ. ರಾಜಸ್ಥಾನದ ಯಾವ ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಪ್ರಧಾನಿ ನೆಹರೂರವರು ಉದ್ಘಾಟಿಸಿದರು? ಸರಿಯಾದ ಉತ್ತರ ನಾಗೂರ್. ರಾಜಸ್ಥಾನದ ನಾಗೂರ್ನಲ್ಲಿ. 42ನೇ ಪ್ರಶ್ನೆ. ರಾಜಸ್ಥಾನದ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಆರಂಭಿಸಿದ 2ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. 43ನೇ ಪ್ರಶ್ನೆ. 1963ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಕೆಳಗಿನ ಯಾವ ಆಯೋಗವನ್ನು ನೇಮಕ ಮಾಡಲಾಯಿತು? ಸರಿಯಾದ ಉತ್ತರ ಕೆ ಸಂತಾನಂ ಸಮಿತಿಯನ್ನು. 44ನೇ ಪ್ರಶ್ನೆ. ಕೆ ಸಂತಾನಂ ಸಮಿತಿಯು ಪಂಚಾಯತ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಯಾವ ಶಿಫಾರಸನ್ನು ನೀಡಿತು? ಸರಿಯಾದ ಉತ್ತರ ಮೇಲಿನ ಎಲ್ಲವು. ಅಂದರೆ ಕೆ ಸಂತಾನಂ ಸಮಿತಿ ಪಂಚಾಯತ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಈ 3 ಶಿಫಾರಸುಗಳನ್ನು ನೀಡುತ್ತೆ. ಯಾವ 3 ಅಂದರೆ, ಒಂದನೇದು ಪಂಚಾಯಿತಿಗಳ ಭೂ ಕಂದಾಯ ಮತ್ತು ಮನೆ ತೆರಿಗೆಗಳನ್ನು ವಸೂಲಿ ಮಾಡುವುದು. 2ನೇದು ರಾಜ್ಯ ಮಟ್ಟದ ಅನುದಾನಗಳನ್ನು ಪಂಚಾಯತ್ ಸಂಸ್ಥೆಗೆ ವರ್ಗಾಯಿಸಬೇಕು ಎಂದು ಶಿಫಾರಸು ನೀಡಿತು. 3ನೇದು ಪಂಚಾಯತ್ ರಾಜ್ ಹಣಕಾಸು ಸಹಕಾರ ಸಂಸ್ಥೆಯನ್ನು ಸ್ಥಾಪಿಸಬೇಕು ಎಂದು ಶಿಫಾರಸು ನೀಡಿತು.